ನಾವು ಇವಾಗ ಬಿಗ್ ಬಾಸ್ ನೋಡೋಕೆ ಸ್ವಲ್ಪ ಮಜಾ ಬರಕತ್ತದ ನೋಡ್ರಿ. ಯಾಕಂತ ಹೇಳ್ತೀನಿ, ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತದ್ದು ಮರಿಬೇಡ್ರಿ. ಮಾಳು ಅಣ್ಣ ಆನ್ ಫೈರ್. ಈ ವಾರ ಕ್ಯಾಪ್ಟನ್ ಆಗಿರುವಂಥ ಮಾಳು ಅಣ್ಣ ಫುಲ್ ಬೆಂಕಿ ಕ್ಯಾಪ್ಟನ್ಸಿ ಮಾಡಕತ್ತಾರ ನೋಡ್ರಿ. ಯಾಕಪ್ಪ ಅಂದ್ರೆ ಅವರ ನೇರ ಮಾತಿನಿಂದ ಮನೆ ಮಂದಿಗೆ ಫುಲ್ ಉರ್ಯಾಕತ್ತದ ಅಂತಲೇ ಹೇಳ್ಬೋದು. ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತ. ಹಾಗಾಗ್ಯದ ಮಾಳು ಅಣ್ಣನ ಪರಿಸ್ಥಿತಿ ಇವಾಗ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಮಂದಿಗೆ ಎಲ್ಲ ನೇರ ನುಡಿಯಿಂದ ಈ ವಾರ ಸ್ಟಾರ್ಟ್ ಮಾಡಿದ್ದಾರೆ. ಏನೂ ಹೆಜಿಟೇಷನ್ ಮಾಡೋಕತ್ತಿಲ್ಲ ಹೇಳಕ್ಕೆ. ಇದು ಮಾಳು ಅನ್ನೋರಿಗೆ ಮುಂದೆ ಭಾಳ ಹೆಲ್ಪ್ ಆಗುವಂಥ ಕೆಲಸ. ಬಿಗ್ ಬಾಸ್ ಮನೆ ಒಳಗೆ ಹಾಗೆ ಇರಬೇಕು. ಅವ್ರು ಏನಂತಾರ ಅಂದಿದ್ದೆಲ್ಲ ಅನ್ಸ್ಕೊಂಡು ಕುಂದ್ರೋದು ಬಿಗ್ ಬಾಸ್ ಮನೆ ಅಲ್ವೇ ಅಲ್ಲ. ನೀವು ಹೊರಗೇರಿ ನಡೀತೈತಿ. ಬಿಗ್ ಬಾಸ್ ಮನೆ ಒಳಗೆ ಬೇಕೇ ಬೇಕು ಈ ಕಾಂಪಿಟೇಷನ್. ಈ ವಾರ ಮಾಳು ಅನ್ನೋ ಮಾತ್ರ ಭಾಳ ಇಷ್ಟ ಆಗ್ಯಾರ ನೋಡ್ರಿ ನನಗೆ. ಅವ್ರ ಖಡಕ್ ಮಾತು, ಹೆಜಿಟೇಷನ್ ಇಲ್ಲಾರಂಥ ನೇರ ನುಡಿಗಳು, ಇದು ಈ ಬಿಗ್ ಬಾಸ್ ಮನೆಗೆ ಅವಶ್ಯಕತೆ ಇತ್ತು. ಇಷ್ಟು ದಿನ ಸೈಲೆಂಟ್ ಆಗಿದ್ದರು ಎಲ್ಲರೂ. ಹಾಗಾಗಿ ಮಾಳು ಅನ್ನೋ ಸೈಲೆಂಟು, ಸಿಂಪಲ್ಲು, ಬಿಗ್ ಬಾಸ್ ಮನೆ ಅರ್ಥ ಆಗಿಲ್ಲ, ಹೀಗಂತೆಲ್ಲ ರೀಸನ್ ಕೊಡ್ತಿದ್ರು. ಈ ವಾರ ನೇರ ನುಡಿಯಿಂದ ಎಲ್ಲರಿಂದ ಕಂಗೆನಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆ ಒಳಗೆ ನಿಮ್ಗೆ ಅಪೋಸಿಟ್ ಮಾಡಲಕ್ರಿ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಜನರು ನಿಮ್ಮನ್ನು ಸಪೋರ್ಟ್ ಮಾಡೋಕೆ ಇದ್ದೇ ಇರ್ತಾರೆ. ಸ್ಪೆಷಲಿ ನಾವು ಉತ್ತರ ಕರ್ನಾಟಕದವ್ರು ನಿಮಗೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಬಕೆಟ್ ಗ್ಯಾಂಗಿಗೆ ಫುಲ್ ನಾಮಿನೇಟ್ ಮಾಡಿದ್ದಾರೆ. ಬಕೆಟ್ ಗ್ಯಾಂಗ್ನಾಗ ಯಾರ್ಯಾರು ಬರ್ತಾರಂತ ನಿಮ್ಗೆ ಗೊತ್ತದಲ್ಲ. ಆ ಥರ ಅಧ್ಯಕ್ಷ ಸ್ಥಾನವನ್ನು ಅಶ್ವಿನಿ ಅವ್ರಿಗೆ ಕೊಟ್ರೆ, ಇನ್ನು ಸದಸ್ಯರು ಯಾರ್ಯಾರು ಅದಾರಪ್ಪ ಅಂದ್ರೆ ಜಾನ್ವಿ ಆಗಿರ್ಬೋದು, ಕಾಕ್ರೋಚ್ ಸುದಿ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಇನ್ನೂ ಕೆಲವೊಬ್ರು ಅದಾರ ರೀ ಬಕೆಟ್ ಹಿಡೋರು. ಅವರಿಗೆಲ್ಲ ಈ ವಾರಕ್ಕೆ ನಾಮಿನೇಟ್ ಮಾಡಿದ್ದಾರೆ ಮಾಳು ನಿಪ್ನಾಳನ್ನು. ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕ್ನಾಗ ರಾಶಿಕಾ ಅವರಿಗೆ ಈ ಮನೆಯ ಕಸ ಅಂತೇಳಿ ಮಾಳುವನ್ನು ಕೊಟ್ಟು ಅವರನ್ನು ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ರಾಶಿಕಾ ಅವರು ಮಾಳು ವಿರುದ್ಧ ಫುಲ್ ಈಸಿ ಟಾರ್ಗೆಟ ಹೀಗ ಅಂತೇಳಿ ಒದರಾಕತ್ತಾರೆ ನೋಡ್ರಿ. ಕಾಕ್ರೋಚ್ ಸುದಿ ವರ್ಸಸ್ ಮಾಳು ಅಣ್ಣ. ಯಾಕಪ್ಪ ಅಂದ್ರೆ ಮಾಳು ಅವ್ರು ಏನು ಕೆಲಸ ವಹಿಸ್ಕೊಟ್ಟಿರ್ತಾರಲ್ಲ ಅದು ಕಾಕ್ರೋಚ್ ಸುದಿ ಅವರು ಮಾಡೋದಿಲ್ಲ. ಹಾಗಾಗಿ ಆ ರೀಸನ್ ಇಟ್ಕೊಂಡು ಕಾಕ್ರೋಚ್ ಸುದಿ ಅವ್ರಿಗೆ ಈ ವಾರ ನಾಮಿನೇಟ್ ಮಾಡಿದ್ದಾರೆ. ಅದಕ್ಕೆ ಕಾಕ್ರೋಚ್ ಸುದಿ ಅವರು ಕೂಡ ಮಾಳು ಅಣ್ಣನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನೋಡ್ರಿ. ಇನ್ನು ಜಾನ್ವಿ ಅವರಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ನೀವು ಕರೆಕ್ಟ್ ಟೈಮ್ ಟು ಟೈಮ್ ಕಿಚನ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಥೇಳಿ ರೀಸನ್ ಕೊಡ್ತಾರೆ. ಆ ರೀಸನ್ನ ತಡ್ಕೊಳಕ್ಕಾಗದಂಥ ಜಾನ್ವಿ ಕಾಕ್ರೋಚ್ ಸುದಿ ಅವ್ರ ಮುಂದೆ ಮಾಳು ಅಣ್ಣನ ಬಗ್ಗೆ ಹೇಳವಾಗಿ ಮಾತಾಡ್ಕತ್ತಾರೆ ನೋಡ್ರಿ. ಈ ವಾರದ ಮಾಳು ಅಣ್ಣನ ಕ್ಯಾಪ್ಟನ್ಸಿ ಒಳಗೆ ಹೆಂಗೆ ಬಿಗ್ ಬಾಸ್ ಮನೆ ರನ್ ಆಗಕತ್ತದ ಅಂಥೇಳಿ ನಿಮ್ಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.